ಫ್ರೆಂಡ್ಸ್, ನೋಡಿ ಇವತ್ತು ಔಟ್ಸೈಡ್ ಅಂತ ಬಂದೆ. ನೋಡಿ ನೇಚರ್ ಹೇಗಿದೆ ಅಂತ. ಇವತ್ತು ಕ್ರಿಸ್ಮಸ್ ಅಲ್ವಾ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡಿ ನೇಚರ್ ಯಾಕೋ ನೋಡಿ ನಂಗೆ ತೆಗಿಬೇಕು ಅನ್ನಿಸ್ತು, ಅದಕ್ಕೆ ನೋಡಿ ಇದೊಂದು ಹಳ್ಳಿ ಬರುತ್ತೆ. ಸೊ ನೇಚರ್ ಈ ಕಡೆ ತುಂಬ ಚೆನ್ನಾಗಿದೆ, ಬೆಟ್ಟ ಗುಡ್ಡ ಇದೆ. ಬಟ್ ಆ ಕಡೆ ಎಲ್ಲ ಹೋಗೋಕ್ಕಾದ್ರೆ ನಿಮ್ಗಾಗಿ ತೆಗಿತೀನಿ, ಇಲ್ಲ ಅಂದರೆ ಇಷ್ಟೇ ಅಂತ ಅಂದ್ಕೊಬೇಡಿ. ಆಮೇಲೆ ಚರ್ಚದ್ದು ಸ್ವಲ್ಪ ಹಾಕ್ತೀನಿ. ಅದೆಲ್ಲ ನೋಡಿ ನಿಮ್ಮ ಸಜೆಷನ್ ಹೇಳಿ, ನಿಮ್ಮ ಕಾಮೆಂಟ್ಸ್ ನನಗೆ ಹೇಳಿ ಪ್ಲೀಸ್, ಹೇಗಿದೆ ಅಂತ. ನೋಡಿ ನಾಯಿವಾ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ನೇಚರ್ ಅಂದರೆ ಸ್ವಲ್ಪ ನೋಡಿದ್ರಲ್ಲ, ಇನ್ನೇನು ಬೇಸಿಗೆ ಹತ್ತತ್ರ ಬಂತು, ಅಷ್ಟೊಂದು ಕ್ಲಿಯರಾಗಿ ಇರಲ್ಲ ಅಲ್ವಾ. ಆದ್ರೂ ನೋಡ್ರಿ ಇಷ್ಟು ಗ್ರೀನ್ ಕಾಣಿಸ್ತಿದೆ, ಪರವಾಗಿಲ್ಲ ಅನ್ನಿಸ್ತು ನನಗೇನು. ಬಟ್ ಇನ್ನೂ ಸ್ವಲ್ಪ ಬೇಸಿಗೆ ಆಯಿತು ಅಂದರೆ ಇಷ್ಟು ಕಾಣಲ್ಲ ಅಲ್ವಾ. ಬಟ್ ನಮ್ಮ ಕಡೆಗೂ ಈ ಕಡೆಗೂ ತುಂಬ 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 ವ್ಯತ್ಯಾಸ ಇದೆ. ಸೊ ನಾನು ಅಲ್ಲಿಗೆ ಹೋಗಿ ತೆಗಿಯೋಕ್ಕಾಗ್ತಾಯಿಲ್ಲ, ಹೊರಟಿದ್ದೀನಿ. ಬಟ್ ಅದಕ್ಕೋಸ್ಕರನೇ ಎಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನು. ಬಟ್ ನಾನು ಹೇಳೋವಾಗ ತುಂಬ ಸೌಂಡ್ಸ್ ಇದೆ ಅಂದ್ಕೊತೀನಿ, ಯಾಕೆಂದರೆ ಅಕ್ಕಪಕ್ಕ ಕೂತಿರೋರು ಇದ್ದಾರೆ, ಅವರು ಸ್ಟಾಪ್ ಮಾಡ್ತಿಲ್ಲ ಮಾತಾಡೋದನ್ನ. ಬಿಕಾಸ್ ಹಾಗೆ ಗಾಳಿ ಸೌಂಡ್ ಬೇರೆ ಬರ್ತಿದೆ ಅಲ್ವಾ, ಇದಕ್ಕೂ ಎಲ್ಲನೂ ತುಂಬ ಚೆನ್ನಾಗಿ ನೋಡಿ ತಿಳಿಸ್ತೀನಿ. ಓಕೆ, ಇನ್ನು ಮುಂದಕ್ಕೆ ಹೋದ್ಮೇಲೆ ಮತ್ತೆ ಶೂಟ್ ಮಾಡ್ತೀನಿ, ಆವಾಗ ನಿಮ್ಗೆಲ್ಲನೂ ನೋಡಿ ಬೆಟ್ಟ ದೂರ ಕಾಣುತ್ತಲ್ವಾ. ನೋಡಿ ಹಾಗೆ ಇಲ್ಲಿ ಒಂದು ದ್ರಾಕ್ಷಿ ತೋಟ ಇದೆ, ಚಕ್ರ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿ ಬಾಳೆ ಗಿಡ ತೋಟ ಇದೆ, ನೋಡಿ ತೋಟ ಇದೆ, ದೂರಕ್ಕೆ ಕಾಣುತ್ತೆ. ಇಲ್ಲೊಂದಿದೆ ಬಾಳೆ ಗಿಡ ತೋಟ. ನೋಡಿ ಇವೆಲ್ಲ ನೋಡ್ತಾ ಇದ್ರೆ ಬಟ್ ಏನು ಅನಿಸುತ್ತೆ ಅಂದರೆ ಇಲ್ಬಿಟ್ಟು ಇಲ್ಲೇ ಶೂಟ್ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಬಿಕಾಸ್ ನೋಡೋಣ, ಟೈಮ್ ಆದರೆ ನನಗೆ ಬರೋಕ್ಕಾದರೆ, ಈ ಥರ ಅವಕಾಶ ಸಿಕ್ಕಿದರೆ ನೋಡೋಣ. ಚೆನ್ನಾಗಿದೆ ಅಲ್ಲ ತೋಟದಲ್ಲಿ ಮನೆ. ಇಲ್ಲಿ ನೋಡಿ ಏನು ಫ್ಯಾನ್ಸಿ ಹಾಕಿದ್ದಾರೆ, ಅದೆಲ್ಲ ಶೋ ಇದು ಹೋಗುತ್ತಲ್ವಾ, ಅದು ಹಾಕಿದ್ದಾರೆ. ಬಟ್ ನೋಡಿ ಅವ್ರು ಯಾರೋ ನೆಟ್ ಕಟ್ಟಿದ್ದಾರೆ, ಬಿಕಾಸ್ ಅಲ್ಲಿ ಮೇಲೆ ಏನು ಗಿಡಗಳು ಹಾಕಿರ್ತಾರೆ ಅನಿಸುತ್ತೆ. ಬಟ್ ಇಲ್ಲೇನು ಮಾಡಿದ್ದಾರೆ ಹೊಸದಾಗಿ, ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ನಿಮ್ಗೆ ನೋಡಿಸ್ತಾ ಇದ್ದೀನಿ. ನೋಡಿ ಅರೇಕಾ ಗೇಟ್ ವೇ ಅಂತ ಹೇಳಿ ಹಾಕಿದ್ದಾರೆ. ಬಟ್ ಒಳಗಡೆ ಇನ್ನೂ ಏನೂ ಅಂತ ಮಾಡಿಲ್ಲ, ಗಿಡಗಳು ಹಾಕಿದ್ದಾರೆ. ಸೊ ಮುಂದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ಕೊತೀನಿ. ಇದು ಒಂದು ಹಳ್ಳಿ ಬರುತ್ತೆ, ಬಟ್ ಇಲ್ಲಿಂದ ಮುಂದೆ ಹೋಗಬೇಕು ನಾವು ಹೋಗ್ಬೇಕಾದ್ರೆ. ಬಟ್ ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಪ್ಲೇಸಸ್. ನೋಡಿ ಇಲ್ಲಿ ಈ ಕಡೆಯಿಂದನೂ ಬರ್ತಾರೆ. ಇದು ನಂದಿ ಹಿಲ್ಸ್. ನಂದಿ ಹಿಲ್ಸ್ಗೆ ಅಂದರೆ ನಂದಿ ಕೆಳಗಡೆ ನಂದೀಶ್ವರ ಅಂತ ಒಂದಿದೆ. ಇಲ್ಲಿ ನೋಡಿ ಕ್ಯಾಂಪ್ ಮಂಜುನಾಥ ಪ್ರಾವಿಷನ್ ಸ್ಟೋರ್ ಅಂತ ಇದೆಯೇ, ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಜನ, ಬಿಕಾಸ್ ನೀವು ಬರ್ಬೋದು ಅನ್ಸ್ಕೊತೀನಿ. ಹೆಗ್ಗಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಇದೆ ನೋಡಿ. ಇಲ್ಲಿ ರೇಷನ್ಗೆ ಏನೋ ನಿಂತಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿ ಹಳ್ಳಿ ಜನ ತುಂಬ ಕಷ್ಟ ಇರುತ್ತೆ, ಏನು ಸುಖವಾಗಿ ಏನು ಬೆಳೆದ್ಬಿಡಲ್ಲ, ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ನೋಡಿ ಹೆಣ್ಮಕ್ಳಲ್ಲಿ ಎಷ್ಟೋ ಜನ ನಿಂತಿದ್ರು ಬಿಕಾಸ್ ಹತ್ತಿರದಿಂದ ನಿಮ್ಗೆ ನೋಡ್ಬೇಕಾಗ್ತದೆ. ಏನು ಹೇಳ್ತಾರಪ್ಪ ಹುಡುಗಿ ಅಂತ ಅಂದ್ಕೊಬೇಡಿ. ಬಟ್ ನೋಡಿ ಬೆಟ್ಟ ಕಾಣುತ್ತೆ, ನಾನು ಕಾಣೋದು ಏನಕ್ಕೆ ನಿಮ್ಗೆ ಕೊಡಬೇಕು ಅಂತ ನಾವು ಎಷ್ಟು ಆಗ್ತೋ ಅಷ್ಟು ಮಾಡ್ತೀವಿ. ಬಟ್ ಇರೋದನ್ನ ಟ್ರೈ ಮಾಡ್ತೀವಿ, ನಾನು ಬಿಡಲ್ಲ. ಹೌದು, ಮತ್ತೆ ಪ್ರಯತ್ನ ಮಾಡೋ ತೆಗಿಯಲ್ಲ, ಮತ್ತೆ ಮಾಡೋಣ. ಓಕೆ, ಅದು ನಂದಿ ಹಿಲ್ಸ್ ಅಂತ ಅನಿಸುತ್ತೆ. ನಂದಿ ಹಿಲ್ಸ್ ಅಲ್ಲಿ ಮುಂದೆ ಹೋದ್ರೆ ನಂದಿ ಹಿಲ್ಸ್ ಫ್ರೆಂಡ್ಸ್. ಅಲ್ಲಿ ಚರ್ಚ್ಗೆ ಹೋಗೋಣ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ನೋಡಿ ಇಲ್ಲಿ ಫ್ಲವರ್ಸ್ ಇದೆ, ವಾವ್ ಸೂಪರ್. ವಾವ್, ಇಲ್ಲಿ ಅಂಗಡಿಗಳೆಲ್ಲ ಹಾಕಿದ್ದಾರೆ, ಆಗ ಹಳ್ಳಿ ಬರುತ್ತೆ ನೋಡಿ. ಹಳ್ಳಿ
ಹಾಂ ನಂದಿಗೇಟೆ ಕರೆಕ್ಟ್ ಅದು ನಂದಿ ಬಿಟ್ಟನೆ. ಹಾಂ ರಾಂಗ್ ಎಲ್ಲದ್ದು ನಂದಿ ಬಿಟ್ಟು ನೋಡಿ ಹತ್ತಿ ಮರ ಇದೆ. ಸೊ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಆಟೋದವ್ರು ವೆಯ್ಟ್ ಮಾಡ್ತಿದ್ದಾರೆ. ಗರ್ಲ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಯಾಕೆಂದರೆ ಇವತ್ತು 25th ಅಲ್ವಾ. ಸೊ ಎಂಜಾಯ್ ಮಾಡೋದಕ್ಕೆ ಹಾಗೆ ಗಾಡ್ನ ಪ್ರೇ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ ಅಲ್ವಾ. ಓಕೆ. ಸೊ ನೋಡಿ ಇಲ್ಲಿ ಎಣ್ಣೀರು ಇಟ್ಕೊಂಡು ಮಾಡ್ತಿದ್ದಾರೆ ಯಾರು. ಹೋಟೆಲ್ ಹರಿ ಹೋಟೆಲ್ ಅಂತ ಹೇಳಿ. ನೋಡಿ ನಂದಿ ಬೆಟ್ಟ ಅದು ಗೇಟ್ ರೀ. ಅಲ್ಲಿಂದ ಹೋಗಬೇಕು. ಅಲ್ಲಿಂದ ಆಟೋ ಮಾಡ್ಕೊಂಡಾದ್ರೂ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು,